ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ ಟ್ರೇಡರ್ಸ್ ಆಗ್ಬೇಕಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅಥವಾ ಕೆಲವೊಂದು ಆಸ್ಪೆಕ್ಟ್ಗಳನ್ನ ನೀವು ಕನ್ಸಿಡರ್ ಮಾಡಿ ಅದನ್ನು ಕಲಿಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸೊ ಇದು ಆಪ್ಷನ್ ಸೆಲ್ಲರ್ಸ್ಕಾ ಬೈಯರ್ಸ್ಕಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಮುಖಾಂತರ ಮ್ಯಾಕ್ಸಿಮಮ್ ಪಾಯಿಂಟ್ಸ್ಗಳು ಅಪ್ಲಿಕೇಬಲ್ ಬಂದು ಆಪ್ಷನ್ ಬೈಯರ್ಸ್ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ಗೊತ್ತಿರೋ ತರ ಆಪ್ಷನ್ ಬೈಯರ್ಸ್ ಮ್ಯಾಕ್ಸಿಮಮ್ ಲಾಸ್ ಮಾಡ್ಕೊಂತಾರೆ. ಸೊ ಆಪ್ಷನ್ ಸೆಲ್ಲರ್ಸ್ ನಾನು ಆಪ್ಷನ್ ಸೆಲ್ಲರ್ ಮಾಡೋದು ಹೇಳ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಆಪ್ಷನ್ ಸೆಲ್ಲರ್ಸ್ ಪ್ರಾಫಿಟ್ ಮಾಡ್ಕೊಂತಾರೆ. ಓಕೆ, ಸೊ ಈ ಒಂದು ವಿಚಾರನ ಇಟ್ಕೊಂಡು ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಏನು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಓದಿದ್ದೆ. ಸೊ ಶುಭಮ್ ಅಗರ್ವಾಲ್ ಅನ್ನೋ ಒಬ್ರು ಪರ್ಸನ್ ಏನ್ ಬರ್ತಿದ್ದಾರೆ ಆ ಒಂದು ಕೀ ಪಾಯಿಂಟ್ಸ್ಗಳನ್ನ ನಾನು ಒಂದು ಬೇಸಿಕ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಟ್ರೇಡರ್ ಆಗ್ಬೇಕಂತ ಹೇಳಿದ್ರೆ ಈ ಒಂದು ಕೀ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡು ಕಲ್ತ್ಕೊಂಡು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗಳನ್ನ ನೀವು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಮಾತ್ರ ನೀವು ಆಪ್ಷನ್ಸ್ ಅಲ್ಲಿ ಸರ್ವೈವ್ ಆಗಕ್ಕಾಗುತ್ತೆ. ನಿಮ್ಗೆ ಯಾರೇ ಆಪ್ಷನ್ಸ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ, ಅವರ ಒಂದು ಬ್ಯಾಕ್ ಗ್ರೌಂಡ್ ನ ವಿಚಾರಿಸ್ಕೊಂಡು. ಅಥವಾ ನಿಮ್ಗೆ ಏನಾದ್ರು ಆಪ್ಷನ್ಸ್ ನ ಕಲಿಬೇಕು ಅಂದ್ರೆ ನನ್ನ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅದನ್ನ ನಿಮ್ಗೆ ಬಿಟ್ಟಿದ್ದು. ಬಟ್ ಯಾರಾದ್ರೂ ಪರವಾಗಿಲ್ಲ, ನೀವು ಆಪ್ಷನ್ಸ್ ಕಲೀರಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾನು ಈ ಒಂದು ಪಾಯಿಂಟ್ ನ ಸ್ಟ್ರೆಚ್ ಮಾಡಿ ಹೇಳ್ತಾ ಇದ್ದೀನಿ. ಬಿಕಾಸ್ ಸುಮಾರು ಜನ ಅನ್ಕೊಂತಾರೆ, ಓಕೆ ಬ್ಯಾಂಕ್ ನಿಫ್ಟಿ ಅಪ್ ಹೋಗ್ತಿದೆ, ಕಾಲ್ ನ ಬೈ ಮಾಡ್ಬಿಡ್ತೀನಿ, ಒಂದು ಇಷ್ಟು ಪಾಯಿಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಬಟ್ ಆ ರೀತಿ ವರ್ಕ್ ಆಗೋದಿಲ್ಲ. ಟಿಪ್ಸ್ ಅಂತೂ ಯಾವುದೇ ಕಾರಣಕ್ಕೂ ಟಿಪ್ಸ್ ಮುಖಾಂತರ ನೀವು ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಮ್ಯಾಕ್ಸಿಮಮ್ ಮಾಡ್ಕೊಳೋದು ಲಾಸ್ ನೀವೇ, ನಿಮ್ಗೆ ಟಿಪ್ಸ್ ಕೊಡೋರಲ್ಲ. ಓಕೆ, ಸೊ ಈ ಒಂದು ಪಾಯಿಂಟ್ಸ್ ಇಟ್ಕೊಂಡು ನಾ ಯಾವುದೇ ರೀತಿ ಒಂದು ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ಏನ್ ಪಾಯಿಂಟ್ ನೋಟ್ ಮಾಡಿ ಇಟ್ಕೊಂಡು ಅದನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಡಿಸ್ಕ್ಲೇಮರ್. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಬಂದು, ನೀವು ಆಪ್ಷನ್ಸ್ ನ ಟ್ರೇಡ್ ಮಾಡಬೇಕಾದ್ರೆ ಫಸ್ಟ್ ಬಂದು ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಅದರ ಒಂದು ಟ್ರೆಂಡ್ ನ ನೀವು ಐಡೆಂಟಿಫೈ ಮಾಡಲೇಬೇಕು. ಅದಕ್ಕೆ ವೇರಿಯಸ್ ಆಸ್ಪೆಕ್ಟ್ ಗಳಿದೆ. ಆ ಒಂದು ಪಾಯಿಂಟ್ಸ್ ಗಳನ್ನ ನೀವು ಇಟ್ಕೊಂಡು ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ಅದು ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ, ಅಥವಾ ಸೈಡ್ ವೇಸ್ ಅಲ್ಲಿ ಇದೆಯಾ ಅಂತ. ಓಕೆ, ಸೊ ಅಪ್ ಟ್ರೆಂಡ್ ಇತ್ತು ಅಂದ್ರೆ ನೀವು ಡಿಸಿಷನ್ ಮಾಡ್ಬೋದು, ಓಕೆ ಕಾಲ್ ಆಪ್ಷನ್ ನ ಬೈ ಮಾಡಬೇಕು ಅಂತ. ಅಥವಾ ಡೌನ್ ಟ್ರೆಂಡ್ ಇತ್ತು ಅಂದ್ರೆ ಪುಟ್ ಆಪ್ಷನ್ ನ ಬೈ ಮಾಡಕ್ಕೆ ಅಂತ ನೀವು ಪ್ಲಾನಿಂಗ್ ನ ಮಾಡ್ಬೋದು. ಅದು ನಿಮ್ಮ ಬೇಸ್ಡ್ ನಿಮ್ಮ ಸ್ಟ್ರಾಟಜಿ ಏನ್ ಇಟ್ಕೊಂಡು ಅದನ್ನ ಬೈ ಮಾಡ್ಬೋದು. ಅದೇನೋ ಸೈಡ್ ವೇಸ್ ಇತ್ತು ಅಂತ ಹೇಳಿದ್ರೆ ನೀವು ಆಪ್ಷನ್ ಬೈ ಸಹ ಮಾಡ್ಬೋದು, ಕಾಲ್ ಬೈ ಮಾಡಬೇಡಿ, ಕಾಲ್ ನ ಸಹ ಬೈ ಮಾಡಬೇಡಿ, ಪುಟ್ ನ ಸಹ ಬೈ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಸೈಡ್ ವೇಸ್ ಇರೋದ್ರಿಂದ ಆಪ್ಷನ್ ಬೈಯರ್ಸ್ ಮ್ಯಾಕ್ಸಿಮಮ್ ಲಾಸ್ ಮಾಡ್ಕೊಂತಾರೆ ಬಿಕಾಸ್ ಆಫ್ ದ ಟೈಮ್ ಡಿಕೆ. ಇದು ಫಸ್ಟ್ ಪಾಯಿಂಟ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಬಂದು ಟೈಮ್ ಹಾರಿಜಾನ್. ಟೈಮ್ ಹಾರಿಜಾನ್ ಅಂದ್ರೆ ಏನಂತ ಹೇಳಿದ್ರೆ, ನೀವು ಅಪ್ ಟ್ರೆಂಡ್ ನ ಐಡೆಂಟಿಫೈ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ಓಕೆ. ಓಕೆ, ಆ ಒಂದು ಅಪ್ ಟ್ರೆಂಡ್ ಎಕ್ಸಾಂಪಲ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ನಿಮ್ಮ ಒಂದು ಬಿಡ್ಡಿಂಗ್ ಪ್ರೈಸ್ ಯಾವುದು, ಸ್ಟ್ರೈಕ್ ಪ್ರೈಸ್ ಯಾವುದು. ಎಕ್ಸಾಂಪಲ್ ಜಸ್ಟ್ ಒಂದು ಪೆನ್ ತಗೊಂಡ್ಬಿಡ್ತೀನಿ. ಸೊ ನಿಮ್ಗೊಂದು ಈಸಿ ಎಕ್ಸ್ಪ್ಲೈನ್ ಮಾಡೋ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಬಂದು ಒಂದು ಸ್ಟಾಕ್ ನ ನೀವು ಪಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಸೊ ಕರೆಂಟ್ ಸ್ಟಾಕ್ ಪ್ರೈಸ್ ಬಂದು 100 rupees ಇದೆ ಅಂತ ಅನ್ಕೊಳ್ಳಿ. ಸೊ ನೀವು ಆ ಒಂದು ಸ್ಟಾಕ್ 120 rupees ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್, 120 ರೀಚ್ ಆಗುತ್ತೆ. ಬಟ್ ಎಷ್ಟು ದಿವಸದಲ್ಲಿ ರೀಚ್ ಆಗುತ್ತೆ ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಆದಂತ ವೇರಿಯಸ್ ಆಸ್ಪೆಕ್ಟ್ ಗಳಿದೆ. ಒಂದ್ ದಿವಸ ರೀಚ್ ಆಗುತ್ತಾ, 2 ದಿವಸ ರೀಚ್ ಆಗುತ್ತಾ, ಅದರ ಒಂದು ಟ್ರೆಂಡ್ ಹೆಂಗಿದೆ, ಮಾರ್ಕೆಟ್ ಸ್ಟ್ರೆಂತ್ ಯಾವ ರೀತಿ ಇದೆ, ಆ ಒಂದು ಸ್ಟಾಕ್ ನ ಸ್ಟ್ರೆಂತ್ ಹೆಂಗಿದೆ, ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕು ಓಕೆ 10 days ಅಲ್ಲಿ ರೀಚ್ ಆಗುತ್ತೆ ಅಂದ್ರೆ 10 days ಅಲ್ಲಿ ರೀಚ್ ಆಗೋಷ್ಟು ನೀವು ಟೈಮ್ ಡಿಕೆನ ಹೆಂಗೆ ಕ್ಯಾಪ್ಚರ್ ಮಾಡ್ಕೊಂತಾರೆ, ಹೆಂಗ್ ನೀವು ಆ ಒಂದು ಲಾಸ್ ನ ಒಂದು ಪ್ಯಾಚ್ ಅಪ್ ಮಾಡ್ತೀರಾ ಅನ್ನೋದು ಸಹ ನೀವು ಡಿಸಿಷನ್ ಮಾಡ್ಬೇಕಾಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದು ವೋಲೆಟಾಲಿಟಿ. ಓಕೆ, ಮೂರನೇ ಪಾಯಿಂಟ್ ಬಂದು ವೋಲೆಟಾಲಿಟಿ. ಏನಂತಾರೆ ವೋಲೆಟಾಲಿಟಿ? ಇಂಡಿಯಾ ವಿಕ್ಸ್ ಎಕ್ಸಾಂಪಲ್. ಸೊ ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಗೆ ನಾವೇನು ಇಂಡಿಯಾ ವಿಕ್ಸ್ ಅಂತ ಕರಿತೀವಿ, ಅದೇ ರೀತಿ ಸ್ಟಾಕ್ ಗಳಲ್ಲಿ ಐವಿ ಅಂತ ಇರುತ್ತೆ. ಓಕೆ, ಆ ಒಂದು ಪಾಯಿಂಟ್ಸ್ ನ ಇಟ್ಕೊಂಡು ವೋಲೆಟಿಲಿಟಿ ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೀವು ಡಿಸಿಷನ್ ಮಾಡಬೇಕು. ಓಕೆ, ಸೊ ಸುಮಾರು ಒಂದು ನನ್ನೊಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇಂಡಿಯಾ ವಿಕ್ಸ್ ಏನಾದ್ರು ಹೈಯೆಸ್ಟ್ ರೀಸೆಂಟ್ ಒಂದು ಸ್ವಿಂಗ್ ಹೈ ಅಂತ ಏನ್ ಕರೀತಾರೆ ಆ ಒಂದು ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ಮ್ಯಾಕ್ಸಿಮಮ್ ನೀವು ಆಪ್ಷನ್ಸ್ ನ ಸೆಲ್ ಮಾಡಕ್ಕೆ ಟಾರ್ಗೆಟ್ ಮಾಡಬೇಕು. ಬಿಕಾಸ್ ಪ್ರೀಮಿಯಂ ಹೆವಿ ಇರೋದ್ರಿಂದ ವಿಕ್ಸ್ ಏನಾದ್ರು ಕೊಲಾಪ್ಸ್ ಆಯ್ತು ಅಂದ್ರೆ ಪ್ರೀಮಿಯಂ ಸಹ ಕೊಲಾಪ್ಸ್ ಆಗೋದ್ರಿಂದ ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಬೋದು. ಆ ಟೈಮಲ್ಲಿ ನೀವು ಆಪ್ಷನ್ಸ್ ಬೈಯಿಂಗ್ ನ ಮಾಡಕ್ ಹೋಗ್ಬೇಡಿ. ವಿಕ್ಸ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ನೀವು ಆಪ್ಷನ್ ಬೈಯಿಂಗ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು. ಇದು ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಬಂದು, ಇದು ಎಸ್ಪೆಷಲಿ ಇಂಡೈಸಿಸ್ಗಿಂತ ಸ್ಟಾಕ್ ಸ್ಪೆಸಿಫಿಕ್ ಅಂತ ಹೇಳ್ಬೋದು. ಅದು ಬಂದು ಈವೆಂಟ್. ಓಕೆ, ಸೊ ಯಾವುದೇ ಒಂದು ಸ್ಟಾಕ್ ನೀವು ಎಕ್ಸಾಂಪಲ್ ರಿಲಯನ್ಸ್ ಅಂತ ಅನ್ಕೊಳ್ಳಿ. ಸೊ ರಿಲಯನ್ಸ್ ಅಲ್ಲಿ ನೀವು ಕಾಲ್ ಆಪ್ಷನ್ ಬೈ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನಿಯರೆಸ್ಟ್ ಒನ್ ಟು 3 days ಅಲ್ಲಿ ಏನಾದ್ರು ಆ ಒಂದು ಸ್ಟಾಕ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗೋ ತರ ಇದೆ, ಏನೋ ಒಂದು ನೆಗೆಟಿವ್ ನ್ಯೂಸ್ ಬರ್ತಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ, ಅಥವಾ ಅವರ ಒಂದು ಅಪ್ಕಮಿಂಗ್ ಒಂದು ಫೈನಾನ್ಷಿಯಲ್ ಅನೌನ್ಸ್ಮೆಂಟ್ಸ್ ಇದೆ, ಅದ್ರ ಪ್ರಕಾರ ಕರೆಂಟ್ ಕ್ವಾರ್ಟರ್ ಅಲ್ಲಿ ಆ ಒಂದು ರಿಲಯನ್ಸ್ ಸ್ಟಾಕ್ ಬಂದು ಲಾಸ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಅವಾಗ ನೀವು ಕಾಲ್ ಆಪ್ಷನ್ ಬೈ ಮಾಡಕ್ಕೆ ಹೋಗ್ಬಾರ್ದು. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ, ಅಕಸ್ಮಾತ್ ಏನಾದ್ರು ಲಾಸ್ ಬಂತು ಅಂತ ಹೇಳಿದ್ರೆ ನಿಮ್ಮ ಒಂದು ಕಾಲ್ ಆಪ್ಷನ್ ಏನಾಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಬೇಕು. ಇದು 4ನೇ ಪಾಯಿಂಟ್. ಸೊ ಅದ್ರ ಜೊತೆಗೆ ಟೈಮ್ ಲೆಫ್ಟ್ ಫಾರ್ ಎಕ್ಸ್ಪೈರಿ, ಇದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್.
ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ಯಾವುದೇ ಒಂದು ಸ್ಟಾಕ್ ಅಥವಾ ಇಂಡೈಸಸ್ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಅದರ ಒಂದು ಎಕ್ಸ್ಪೈರಿ ಏನ್ ನಿಯರೆಸ್ಟ್ ಇರ್ಬೇಕಾದ್ರೆ ಅದರ ಒಂದು ಪ್ರೀಮಿಯಂ ಡಿಕೆ ಬಂದು ಸೂಪರ್ ಫಾಸ್ಟ್ ಆಗುತ್ತೆ. ಈ ತರ ಅಂದ್ರೆ ಜಾರ ಬಂಡಿ ತರ. ಸೊ ನೀವು ಜಾರ ಬಂಡಿಯಿಂದ ಮೇಲಿಂದ ಬೀಳ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ, ಅದರ ಜೊತೆ ನೀವು ಹತ್ರ ಹತ್ರ ಒಂದು ಡೌನ್ ಬರ್ತಾ ಬರ್ತಾ ಏನಾಗುತ್ತೆ ಫಾಸ್ಟ್ ಆಗಿ ಬೀಳುತ್ತಲ್ಲ, ಆ ರೀತಿ ಈ ಟೈಮ್ ಡಿಕೆ ಸಹ ಆಗೋದ್ರಿಂದ ನೀವು ಎಕ್ಸ್ಪೈರಿ ನಿಯರೆಸ್ಟ್ ಇತ್ತು ಅಂದ್ರೆ ಇದು ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಆಪ್ಷನ್ ಬೈಯರ್ಸ್ಗೆ ನೀವು ಆಪ್ಷನ್ ಬೈ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಅದು ಔಟ್ ಆಫ್ ದ ಮನಿನ ನೀವು ಬೈ ಮಾಡಿದ್ರೆ ಸೂಪರ್ ಆಗಿ ಒಂದು ಡಿಕೆ ಆಗೋದ್ರಿಂದ ನೀವು ಲಾಸ್ ಮಾಡ್ಕೊಂತೀರ ಹೆಚ್ಚಿನ ಸಮಯದಲ್ಲಿ. ಇನ್ ಕೇಸ್ ನೀವು ಇಲ್ಲ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗೇ ಹೋಗುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ನ ಒಂದು ಎಕ್ಸ್ಪೈರಿನ ನೀವು ಆಪ್ಷನ್ ಬೈ ಮಾಡೋದನ್ನ ನೀವು ಪ್ಲಾನಿಂಗ್ ಮಾಡ್ಬೋದು. ಇದು ಟೈಮ್ ಲೆಫ್ಟ್ ಫಾರ್ ಎಕ್ಸ್ಪೈರಿ. ಓಕೆ, ಸೊ ಅದ್ರ ಜೊತೆಗೆ ಬಂದು ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂತ ಹೇಳಿದ್ರೆ ನೀವೊಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ ಅಥವಾ ಡಿರೈವೇಟಿವ್ ಸೆಗ್ಮೆಂಟ್ ಇರುವಂತ ಸ್ಟಾಕ್ಗಳು ನೋಡಿದ್ರೆ ಸುಮಾರು ಸ್ಟಾಕ್ಗಳು ಆಪ್ಷನ್ಸ್ ಕಾಲ್ಸ್ ಫ್ಯೂಚರ್ಸ್ ಇರೋಂಥ ಟೈಮಲ್ಲಿ ನೀವು ಎಲ್ಲದರಲ್ಲೂ ಅಪ್ ಟ್ರೆಂಡ್ ಇದೆ ಅಂತ ಹೇಳ್ಬಿಟ್ಟು ಆಪ್ಷನ್ ನ ಬೈ ಮಾಡಕ್ಕೆ ಅಥವಾ ಕಾಲ್ ನ ಬೈ ಮಾಡಕ್ಕೆ ಪುಟ್ ನ ಬೈ ಮಾಡಕ್ಕೆ ಹೋಗ್ಬಾರ್ದು. ಬಿಕಾಸ್ ಆ ಒಂದು ಸ್ಟಾಕ್ ಅಲ್ಲಿ ಲಿಕ್ವಿಡಿಟಿ ಇದೆ ಅಂತ ನೀವು ಚೆಕ್ ಮಾಡ್ಕೊಬೇಕು. ಲಿಕ್ವಿಡಿಟಿ ಅಂದ್ರೆ ಏನು, ಈಕ್ವಲ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 60% ಬೈಯರ್ 40% ಸೆಲ್ಲರ್ಸ್ ಇದಾರೆ ಅಂತ ಒಂದು ಈಕ್ವಾಲಿಟಿ ನೋಡ್ಕೊಬೇಕು. ಯಾಕಂತ ಹೇಳಿದ್ರೆ ಆ ರೀತಿ ಏನಾದ್ರು ಈಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ಪ್ರೆಡ್ ಅಂತ ಏನ್ ಕರೀತಾರೆ ಬೈಯರ್ಸ್ಗೆ ಮತ್ತೆ ಸೆಲ್ಲರ್ಗೆ ಇರುವಂತ ಒಂದು ಪ್ರೈಸ್ ಡಿಫ್ರೆನ್ಸ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೂ ಸಹ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಲಾಸ್ ಮಾಡ್ಕೊಂತಾರೆ. ಇದು ಲಿಕ್ವಿಡಿಟಿ ಒಂದು ಬಿಗ್ಗೆಸ್ಟ್ ಇಶ್ಯೂ. ಸೊ ಕರೆಂಟ್ ಸಿಚುವೇಶನ್ ನೋಡಿದ್ರೆ ನಿಫ್ಟಿಯಲ್ಲಿ ಡಿರೈವೇಟಿವ್ ಸೆಗ್ಮೆಂಟ್ ಇರುವಂತ ಸುಮಾರು ಸ್ಟಾಕ್ಗಳು ನೋಡಿದ್ರೆ ಅದರಲ್ಲಿ ಒಂದು ಹಾರ್ಡ್ಲಿ ನನ್ನ ಪ್ರಕಾರ ಒಂದು 40 ರಿಂದ 50 ಸ್ಟಾಕ್ಗಳು ಒಂದು ತುಂಬಾ ಒಳ್ಳೆಯ ವಾಲ್ಯೂಮ್ ಟ್ರೇಡ್ ಆಗುವಂತ ಒಂದು ಚಾನ್ಸಸ್ ಕರೆಂಟ್ ಸಿಚುವೇಶನ್ ನೋಡ್ಬೋದು ಸ್ನೇಹಿತರೆ. ಇದು ಲಿಕ್ವಿಡಿಟಿ ಒಂದು 6th ಪಾಯಿಂಟ್. 7th ಪಾಯಿಂಟ್ ಬಂದು ಎಲ್ಲ ಡಿರೈವೇಟಿವ್ ಸೆಗ್ಮೆಂಟ್ ಇರುವಂತಹ ಸ್ಟಾಕ್ಗಳಲ್ಲಿ ಒಂದು ಲಿಮಿಟ್ ಅಂತ ಮಾತ್ರ ಟ್ರೇಡ್ ಮಾಡಕ್ಕೆ ನಮ್ಮ NSE ಅವರು ಅಲೋ ಮಾಡ್ತಾರೆ. ಅದು ಸೆಬಿ ರೂಲ್ಸ್ ಪ್ರಕಾರ ಇರೋದ್ರಿಂದ ಅಲೋ ಮಾಡೋದ್ರಿಂದ ನೀವು ಆ ಒಂದು ಸ್ಟಾಕ್ ನಿಯರೆಸ್ಟ್ ಟರ್ಮ್ ಅಲ್ಲಿ ಏನಾದ್ರು ಬ್ಯಾನ್ ಲಿಸ್ಟ್ ಹೋಗುತ್ತಾ ಅಂತ ನೀವು ನೋಡ್ಕೊಬೇಕು. ಬ್ಯಾನ್ ಲಿಸ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಹೊಸ ಟ್ರೇಡ್ಗಳು ಅಥವಾ ಹೊಸ ನೀವು ಆರ್ಡರ್ಗಳನ್ನ ಆ ಒಂದು ಸ್ಟಾಕ್ ಅಲ್ಲಿ ಪ್ಲೇಸ್ ಮಾಡಕ್ ಹೋಗೋದಿಲ್ಲ. ಒನ್ಸ್ ಆ ಒಂದು ಸ್ಟಾಕ್ ಆ ಲಿಮಿಟ್ ನ ರೀಚ್ ಆಗ್ಬಿಟ್ರೆ, ಆ ಎಷ್ಟು ಲಿಮಿಟ್ ಅಂತ ನೀವು NSE ಹೋಗಿ ನೋಡ್ಕೊಳ್ಳಿ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಾದ್ರು ಬ್ಯಾನ್ ಲಿಸ್ಟ್ ನಿಯರೆಸ್ಟ್ ಬರ್ತಿದ್ಯಾ ಅಥವಾ ಗೂಗಲ್ ಹೋಗಿ ಸರ್ಚ್ ಮಾಡೋ ಸಾಕು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ NSE ಬ್ಯಾನ್ ಲಿಸ್ಟ್ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಯಾವ ಸ್ಟಾಕ್ಗಳು ಅಪ್ಕಮಿಂಗ್ ವೀಕ್ ಅಥವಾ ಅಪ್ಕಮಿಂಗ್ ಡೇಸ್ ಅಲ್ಲಿ ಬ್ಯಾನ್ ಲಿಸ್ಟ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಅಲ್ಲಿ ತೋರಿಸ್ತದೆ. ಈ ಒಂದು ಕೀ ಆಸ್ಪೆಕ್ಟ್ ಗಳನ್ನ ನೀವು ನೋಡ್ಕೊಂಡು ಟ್ರೇಡಿಂಗ್ ಮಾಡಿ ಸ್ನೇಹಿತರೆ. ಜಸ್ಟ್ ಒಂದು ಸಮರೈಸ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಲಿಸ್ಟ್ ಮಾಡಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ. ಓಕೆ, ಸೊ ಫಸ್ಟ್ ಬಂದು ಟ್ರೆಂಡ್ ಐಡೆಂಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಟೈಮ್ ಹಾರಿಸನ್ ಡಿಸಿಷನ್ ಮಾಡ್ಕೊಳ್ಳಿ. ಥರ್ಡ್ ಒನ್ ಬಂದು ವೋಲಾಟಿಲಿಟಿ ನೋಡ್ಕೊಳ್ಳಿ. ಫೋರ್ತ್ ಬಂದು ಈವೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಟೈಮ್ ಲೆಫ್ಟ್ ಫಾರ್ ಎಕ್ಸ್ಪೈರಿ ನೋಡ್ಕೊಳ್ಳಿ. ಲಿಕ್ವಿಡಿಟಿ ನೋಡ್ಕೊಳ್ಳಿ. 7th ಅಂಡ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು ಬ್ಯಾನ್ ಲಿಸ್ಟ್. ಸೊ ಇದಿಷ್ಟು ಇಟ್ಕೊಂಡ್ರೆ, ಇದಿಷ್ಟು ಕಲ್ತ್ಕೊಂಡ್ಬಿಟ್ರೆ, ಇದಿಷ್ಟನ್ನ ನಾನು ಮಾನಿಟರ್ ಮಾಡ್ಕೊಂಡ್ರೆ ಸತೀಶ್ ಆಪ್ಷನ್ಸ್ ಅಲ್ಲಿ ಸಕ್ಸಸ್ ಆಗ್ಬೋದು ಅಂದ್ರೆ 100% ಇಲ್ಲ. ಬಿಕಾಸ್ ಅದಕ್ಕೆ ಆದಂತ ಬೇರೆ 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 ಆಸ್ಪೆಕ್ಟ್ ಗಳು ಇರೋದ್ರಿಂದ ಅದನ್ನ ಸಹ ನೀವು ಅನಾಲಿಸಿಸ್ ಮಾಡ್ಕೊಂಡು ಟ್ರೇಡಿಂಗ್ ನ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.